ಗಂಗ್ವಾರ್ ಮನೆಯಲ್ಲಿ ಇಡಿ ಶೋಧ. ಕೆಪಿಎಸ್ಸಿ ಪರೀಕ್ಷಾ ನಿಯಂತ್ರಕರಾಗಿದ್ದಂತ ಐಎಎಸ್ ಅಧಿಕಾರಿ ನಾಪತ್ತೆ ಆಗಿರೋದು. ಬಾಗಿಲು ಮುರಿದು ಒಳ ಪ್ರವೇಶಿಸಿರೋದು ತನಿಖಾಧಿಕಾರಿಗಳು. ನೋಡಿ, ಇದಕ್ಕಿದ್ದಂಗೆ ನಾಪತ್ತೆ ಆಗಿದ್ದಾರೆ ಅಂತ ಅವರ ಮನೆಯವರು ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಏರ್ಪೋರ್ಟ್ನಿಂದ ಬಂದೇ ಇಲ್ಲ, ನಾಪತ್ತೆ ಆಗಿದ್ದಾರೆ ಅಂತ. ಎಲ್ಲಿ ಹೋಗಿದ್ದಾರೆ ಏನು ಅನ್ನೋದೊಂದಷ್ಟು ಅನುಮಾನಗಳಂತೂ ಇದೆ. ಅಂದರೆ ಕಿಡ್ನಾಪ, ನಾಪತ್ತೆನ ಏನು ಅಂತ ಸಹಜವಾಗಿ ಅವ್ರ ಕುಟುಂಬಸ್ಥರಿಗೆ ಆತಂಕ ಇದ್ದೇ ಇರುತ್ತಲ್ಲ, ಎಲ್ಲಿ ಹೋದ್ರು ಏನು ಕತೆ ಅನ್ನೋದ್ರ ಬಗ್ಗೆ. ಅದು ತನಿಖೆ ಆಗ್ತಾ ಇದೆ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಇದೇ ಸಂದರ್ಭದಲ್ಲಿ ರೇಡ್ ಆಗಿರೋದು. ಹಲವು ಅನುಮಾನಗಳಿಗೆ ಈ ಒಂದು ವಿಚಾರ ಕಾರಣ ಆಗ್ತಾ ಇದೆ. ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆ ಮತ್ತು ನೇಮಕಾತಿಯಲ್ಲಿನ ಅಕ್ರಮಗಳ ತನಿಖೆಯನ್ನ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ಆಯೋಗದ ಹಿಂದಿನ ಪರೀಕ್ಷಾ ನಿಯಂತ್ರಕ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅವರ ಇಲ್ಲಿನ ಜಹಮಲ್ನಲ್ಲಿರುವಂಥ ಸರ್ಕಾರಿ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ. ನಿನ್ನೆ ದಾಳಿ ನಡೆಸಿರೋದು ಸಂಡೇ. ಜ್ಞಾನೇಂದ್ರ ಕುಮಾರ್ ಅವರ ದೆಹಲಿ ಮತ್ತು ರಾಯಬರೇಲಿ ನಿವಾಸಗಳ ಮೇಲೂ ಕೂಡ ದಾಳಿ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆಯೋಗದ ಹಿಂದಿನ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ, ಸದಸ್ಯರು ಮತ್ತು ಕೆಲವು ಪರೀಕ್ಷಾರ್ಥಿಗಳ ಮನೆಗಳ ಮೇಲೆ ಈಚೆಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಆ ಬೆನ್ನಲ್ಲೇ ಬೆಂಗಳೂರಿನಿಂದಲೂ ನಾಪತ್ತೆ ಆಗಿದ್ರು. ಈ ಕುರಿತು ಅವರ ಕಚೇರಿಯ ಸಿಬ್ಬಂದಿ ಶನಿವಾರವಷ್ಟೇ ಮೇಲಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ರು. ಮರುದಿನವೇ ಇಡಿ ಅಧಿಕಾರಿಗಳು ಜ್ಞಾನೇಂದ್ರ ಕುಮಾರ್ ಅವರು ವಾಸವಿರುವಂಥ ನಗರದ ಜಯಮಾಲ್ನ ಮನೆಯ ಬಾಗಿಲು ಬಡಿದಿದ್ದಾರೆ. ಇಡಿ ಅಧಿಕಾರಿಗಳು ಹೋದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಗಂಗ್ವಾರ್ ನಿವಾಸಕ್ಕೆ ತೆರಳಿದ ಇಡಿ ಅಧಿಕಾರಿಗಳನ್ನು ಭದ್ರತಾ ಸಿಬ್ಬಂದಿ ಗೇಟಿನಿಂದ ಹೊರಗೆ ನಿಲ್ಲಿಸಿದ್ದಾರೆ. ಅನುಮತಿ ಇಲ್ಲದೆ ಒಳಗೆ ಬಿಡೋದಿಲ್ಲ ಅಂತ ಪಟ್ಟಿಡಿದ್ದಾರೆ. ಈ ಹಂತದಲ್ಲಿ ಇಡಿ ಅಧಿಕಾರಿಗಳು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿ ಮನೆ ಒಳಗಡೆ ಹೋಗಬೇಕಾದಂಥ ಸಿಚುವೇಶನ್ಸ್ ಬಂತು. ಜ್ಞಾನೇಂದ್ರ ಅವರ ಮನೆಯಲ್ಲಿ ಯಾರೂ ಇಲ್ಲ ಕಾರಣ ಅಧಿಕಾರಿಗಳು ಒಳಗೆ ಪ್ರವೇಶಿಸೋಕೆ ಸಾಧ್ಯ ಆಗಲಿಲ್ಲ. ಜ್ಞಾನೇಂದ್ರ ಅವರ ಮೊಬೈಲ್ ಹಲವು ದಿನಗಳಿಂದ ಸ್ವಿಚ್ ಆಫ್ ಆಗಿದ್ದು ಇಡಿ ಅಧಿಕಾರಿಗಳು ಕರೆ ಮಾಡಿದಾಗಲೂ ಸಂಪರ್ಕಕ್ಕೆ ಸಿಗಲಿಲ್ಲ. ಕಡೆಗೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿ ಅಧಿಕಾರಿಗಳು ಬೀಗದ ಕೀ ತಯಾರಿಸುವವರನ್ನ ಸ್ಥಳಕ್ಕೆ ಕರೆಸಿಕೊಂಡ್ರು. ಆದರೆ ಬೀಗ ಒಡೆಯುವುದಕ್ಕೂ ಮುನ್ನ ಸ್ಥಳೀಯರ ಸಹಿ ಪಡೆಯುವುದಕ್ಕೆ ಹರಸಾಹಸ ಪಡಬೇಕಾಯಿತು ಅಂತ ಮೂಲಗಳು ಹೇಳ್ತಾ ಇದೆ. ಒಂದು ಕಡೆಯಲ್ಲಿ ಬಾಗಿಲು ತೆಗಿಲಿಲ್ಲ, ಇನ್ನೊಂದು ಕಡೆಯಲ್ಲಿ ಮನೇಲಿ ಯಾರೂ ಇರಲಿಲ್ಲ. ಕೊನೆಗೆ ಬೀಗ ಒಡೆಯುವಂಥ ಪರಿಸ್ಥಿತಿ ಬಂತು. ಇನ್ನು ಮಹಾಜರು ಪತ್ರಕ್ಕೆ ಸಹಿ ಮಾಡಿ ಅಂತ ಮನೆಯ ಆಸುಪಾಸಿನ ಹಲವು ನಿವಾಸಿಗಳು ಇಡಿ ಅಧಿಕಾರಿಗಳು ಮನವಿ ಮಾಡಿಕೊಂಡ್ರು. ಎಲ್ಲರೂ ನಿರಾಕರಿಸಿದ್ರು. 3 ತಾಸಿನ ಪ್ರಯತ್ನದ ನಂತರ ಎದುರು ಮನೆಯ ವೈದ್ಯಕೀಯ ವ್ಯಕ್ತಿಯೊಬ್ಬರು ಸಹಿ ಮಾಡಿದ್ರು. ನಂತರವಷ್ಟೇ ನಕಲಿ ಕೀ ತಯಾರಿಸಿ ಬಾಗಿಲು ತೆರೆಯುವುದಕ್ಕೆ ಸಾಧ್ಯವಾಯಿತು. ತಡರಾತ್ರಿಯೂ ಶೋಧ ಮುಂದುವರೆದಿತ್ತು ಅಂತ ಮಾಹಿತಿ ಸಿಗ್ತಾ ಇದೆ. ನಾಪತ್ತೆ ಆಗಿಲ್ಲ ಎಂದಿದ್ರು ಗೃಹ ಸಚಿವರು. ಇಡಿ ತನಿಖೆ ಹೆದರಿಯೇ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ನಾಪತ್ತೆ ಆಗಿದ್ದಾರೆ ಅಂತ ವರದಿಗಳು ಪ್ರಕಟವಾಗಿದ್ದು, ಈ ಬಗ್ಗೆ ಶನಿವಾರ ಸ್ಪಷ್ಟನೆ ನೀಡಿದ್ದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನಾಪತ್ತೆ ಆಗಿಲ್ಲ, ಅವ್ರ ತಂದೆಗೆ ಆರೋಗ್ಯ ಸರಿ ಇಲ್ಲ, ಹೀಗಾಗಿ ಊರಿಗೆ ಹೋಗ್ತಾ ಇದ್ದೇನೆ ಅಂತ ಕಚೇರಿ ಸಿಬ್ಬಂದಿಗೆ ಮಾಹಿತಿ ನೀಡಿದ್ರಂತೆ. ಉತ್ತರ ಪ್ರದೇಶದ ತಮ್ಮ ಊರಿಗೆ ಹೋಗಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಸಹಜವಾಗಿ ಒಂದಷ್ಟು ಅನುಮಾನಗಳಂತೂ ಇರೋದು. ನಾಪತ್ತೆ ಆಗಿದ್ದಾರೋ, ನಿಜವಾಗ್ಲೂ ಅವರ ತಂದೆಗೆ ಹುಷಾರಿಲ್ಲ ಅಂತಾನೆ ಹೋಗಿದ್ದಾರೋ ಏನು ಅಂತ. ಯಾಕಂದ್ರೆ ನೋಡಿ, ಈ ಪ್ರಕರಣ ಬಹುಕೋಟಿ ಹಗರಣ. ಬಹುಕೋಟಿ ಹಗರಣ ಅಂತ ಅಂದಾಗ ತನಿಖೆ ಅನ್ನೋದು ಸೂಕ್ತ ರೀತಿಯಲ್ಲೇ ನಡಿಬೇಕಾಗತ್ತೆ. ಕೆಲವೊಂದಷ್ಟು ಅಧಿಕಾರಿಗಳಿಗೆ ಏನೇನು ಮಾಡ್ತಾರೆ, ಏನೇನು ಆಗ್ತಾ ಇದೆ ಅನ್ನೋದು ನಿಮಗೂ ಕೂಡ ಗೊತ್ತೇ ಇದೆ. ಆ ಹಿನ್ನೆಲೆಯಲ್ಲಿ ಈ ಕಾಗೆ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಒಂದೇ ಆಯಿತು ಅಂತಾರಲ್ಲ, ಹಂಗಾದಂಗೆ ಆಗಿದೆಯೋ ನಿಜವಾಗ್ಲೂ ಈ ರೇಡ್ ಮಾಡೋ ಸಂದರ್ಭ, ಈ ಹಗರಣದ ಸಂದರ್ಭ, ಇದೇ ಸಂದರ್ಭದಲ್ಲಿ ಅವ್ರ ತಂದೆಗೆ ಹುಷಾರಿಲ್ಲದೆ ಇರೋದು ಹಾಗೆ ನಿಜವಾಗ್ಲೂ ಆಗಿದೆಯೋ ಅಥವಾ ಹೆದರಿಕೊಂಡೇ ಹೋಗಿದ್ದಾರೋ, ಇದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಇದು ಅಂತಿಂತ ಹಗರಣ ಅಲ್ಲ, ತನಿಖೆ ಆಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವ್ರು ಬರೋ ತನಕ ಕಾಯಬೇಕಾಗತ್ತೆ, ಅಥವಾ ಇವರಿಗೊಂದು ನೋಟಿಸ್ ಕೊಡುವಂಥ ಪ್ರಯತ್ನನಾದರೂ ಕೂಡ ಆಗಬೇಕಾಗತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ರೇಡ್ ಮಾಡಿದಾಗ ಮನೇಲಿ ಏನು ಸಿಕ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಮನೇಲಿ ಏನು ಸಿಕ್ಕಿದೆ ಅಂತಂದರೆ ಒಂದಷ್ಟು ಡೈರಿಗಳು, ಪುಸ್ತಕ ಇವೆಲ್ಲ ಸಿಕ್ಕಿದೆಯಂತೆ. ನೋಡಿ, ಜ್ಞಾನೇಂದ್ರ ಅವರ ಮನೆಯಲ್ಲಿ ಹಲವು ಡೈರಿಗಳು ಮತ್ತು ಕೈ ಬರಹ ಇರುವಂಥ ಪುಸ್ತಕಗಳು ದೊರೆತಿದೆ. ಬ್ಯಾಂಕ್ ವಹಿವಾಟು ಡೈರಿಗಳನ್ನು ಪರಿಶೀಲಿಸಲಾಗಿದೆ. ಸರ್ಕಾರಿ ನೇಮಕಾತಿಯಲ್ಲಿ ಪರೀಕ್ಷಾ ಹೊಣೆ ನಿರ್ವಹಿಸುವ ಹಲವು ಖಾಸಗಿ ಕಂಪನಿಗಳ ಮಾಹಿತಿ ಡೈರಿಗಳಲ್ಲಿದೆ. ಈ ಎಲ್ಲ ದಾಖಲೆಗಳನ್ನು ಪ್ರಿಂಟರ್ ಮುಖಾಂತರ ಪ್ರತಿ ಮಾಡಿಕೊಳ್ಳಲಾಗಿದೆ ಅಂತ ಮೂಲಗಳು ತಿಳಿಸ್ತಾ ಇದೆ. ಮನೆಯಲ್ಲಿ ಎಲ್ಲೆಲ್ಲಿ ದಾಖಲೆ ಪತ್ರಗಳು ಇದೆ ಎಂಬುದನ್ನು ಪತ್ತೆ ಮಾಡುವುದಕ್ಕೆ ಇಡಿ ಅಧಿಕಾರಿಗಳು ಸ್ಕ್ಯಾನರ್ ಬಳಸಿದ್ದಾರೆ. ಮನೆಯ ಕಪಾಟುಗಳು, ನೆಲದಡಿ, ಗೋಡೆಗಳಲ್ಲಿ ಏನಾದರೂ ಅಡಗಿಸಿದ್ದಾರೆಯೇ ಅಂತ ಪರಿಶೀಲಿಸಿದ್ದಾರೆ. ಮನೆಯಲ್ಲಿ ಲಾಕರ್ಗಳು ಇದ್ದು ನಕಲಿ ಕೀ ಬಳಸಿ ಅವುಗಳನ್ನು ತೆರೆಯಲಾಗಿದೆ. ಜ್ಞಾನೇಂದ್ರ ಅವರ ಆಸ್ತಿ ಮತ್ತು ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಈ ಮನೆಯಲ್ಲಿ ದಾಖಲೆಗಳು ದೊರೆತಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಂದರೆ ಈ ಮನೆ ಪತ್ರ ಅಥವಾ ಸೈಟು, ಜಮೀನು, ತೋಟ ಈ ಥರದ್ದೇನೂ ಪತ್ರಗಳು ಸಿಕ್ಕಿಲ್ಲ. ಅದನ್ನು ಹೊರತುಪಡಿಸಿ ಇನ್ನೇನಾದರೂ ಸಿಕ್ಕಿದೆಯಾ ಅಂದರೆ ಒಂದಷ್ಟು ಲೆಕ್ಕಪತ್ರಗಳೆಲ್ಲ ಸಿಕ್ಕಿದೆಯಂತೆ. ಅದು ಬೇರೆ ಯಾವುದೋ ಫೈಲು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಆರೋಪ ವಿವಾದಿಗಳಿಗೆ ಗುರಿ ಆಗ್ತಾ ಇರುವಂಥದ್ದು ಇದೊಂದು ಪ್ರಕರಣ. ನೋಡಿ, 2016 ಬ್ಯಾಚ್ನ ಐಎಎಸ್ ಅಧಿಕಾರಿಯಾಗಿರುವಂಥ ಈ ಗಂಗ್ವಾರ್ ಅವರು ಈ ಹಿಂದೆ ಕೆಪಿಎಸ್ಸಿ ಪರೀಕ್ಷಾ ನಿಯಂತ್ರಕರಾಗಿ ಕೆಲಸ ಮಾಡಿದ್ದು ಮಾರ್ಚ್ ತಿಂಗಳಲ್ಲಿ ಆ ಹುದ್ದೆಯಿಂದ ವರ್ಗಾವಣೆ ಆಗಿದ್ರು.
ಪ್ರಸ್ತುತ ಅವರು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಎಂಎಸ್ಎಂಇ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೆಪಿಎಸ್ಸಿ ಪರೀಕ್ಷಾ ನಿಯಂತ್ರಕರಾಗಿದ್ದ ಅವಧಿಯಲ್ಲಿ ಅವರು ಹಲವು ವಿವಾದಗಳ ಕೇಂದ್ರ ಬಿಂದು ಕೂಡ ಆಗಿದ್ರು. ವಿಶೇಷವಾಗಿ ಗೆಜೆಟೆಡ್ ಪ್ರೊಫೆಷನರಿ 384 ಹುದ್ದೆಗಳ ನೇಮಕಾತಿಗೆ ನಡೆದಂತ ಈ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕನ್ನಡ ಅನುದಾನಕ್ಕೆ ಸಂಬಂಧಿಸಿದ ದೋಷಗಳು ಅಭ್ಯರ್ಥಿಗಳ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಅರ್ಥವನ್ನೇ ಬದಲಿಸುವ ರೀತಿಯ ಅನುವಾದ ಸಮಸ್ಯೆಗಳಿದೆ ಅಂತ ಅಭ್ಯರ್ಥಿಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ಆರೋಪಿಸಿದ್ವು. ಈ ಹಿನ್ನೆಲೆಯಲ್ಲಿ ಗಂಗ್ವಾರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆಯನ್ನ ಕೂಡ ನಡೆಸಿದ್ವು. ಆಮೇಲೆ ಈ ವಿವಾದದ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಗಂಗ್ವಾರ್ ಅವರು ಮಾಡಿದ ಟ್ವೀಟ್ ಕೂಡ ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿನ ಸಮಸ್ಯೆಗಳ ಬಗ್ಗೆ ಅಳಲು ತೋಡಿಕೊಂಡ ಸಂದರ್ಭದಲ್ಲಿ ಅವರ ನೋವನ್ನು ಎಂಜಾಯ್ ಮಾಡ್ತೀನಿ ಅಂತ ಅರ್ಥ ಬರುವ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ರು. ಈ ಹೇಳಿಕೆ ವಿವಾದಕ್ಕೆ ಕಾರಣವಾಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಂತೆಯೇ ಟ್ವೀಟ್ ಅನ್ನ ಗಂಗ್ವಾರ್ ಅಳಿಸಿದ್ರು. ಕೆಪಿಎಸ್ಸಿ ಪರೀಕ್ಷೆಗಳಲ್ಲಿನ ಅಕ್ರಮ ಮತ್ತು ಲೋಪಗಳ ವಿಚಾರ ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿತ್ತು. ಸೊ ಈ ವ್ಯಕ್ತಿಯಿಂದ ಆದಂಥ ಒಂದಷ್ಟು ವಿಚಾರಗಳು ಈ ಹಿಂದೆನೂ ಕಾಂಟ್ರವರ್ಸಿ ಆಗಿದ್ದಿದೆ, ಈಗನೂ ಕೂಡ ಕಾಂಟ್ರವರ್ಸಿ ಆಗ್ತಾಗಿದೆ. ಗೊತ್ತಿಲ್ಲ ಈ ವ್ಯಕ್ತಿ ಅದೆಲ್ಲಿದ್ದಾರೆ ಅಂತ, ತನಿಖೆಗೆ ಸಹಕಾರ ಕೊಡಲೇಬೇಕಾಗತ್ತೆ. ಕೆಲವೊಂದಷ್ಟು ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರಲ್ಲ, ಸೊ ಆ ದಾಖಲೆಗಳನ್ನೆಲ್ಲ ಚೆಕ್ ಮಾಡಬೇಕಾಗತ್ತೆ. ಅದರಲ್ಲಿ ಇನ್ನೇನಾದರೂ ಇದೆಯಾ ಏನು ಎತ್ತ ಅನ್ನೋದನ್ನು ಗಮನಿಸಬೇಕಾಗತ್ತೆ.